ಹಲೋ, ಗುಡ್ ಮಾರ್ನಿಂಗ್ ಟು ಆಲ್ ಆಫ್ ಯು. ಈಗ ನಾನು ನಿಮಗೆ ತರತರದ ಅಡುಗೆಯನ್ನು ಮಾಡುವುದು ಹಾಗೂ ಆರೋಗ್ಯ ಪಾನೀಯ ಅಂದರೆ ಹೆಲ್ತ್ ಡ್ರಿಂಕ್ಸ್ ಮಾಡುವುದನ್ನು ಹೇಳಿಕೊಳ್ಳಿಕ್ಕಿದ್ದೇನೆ. ಮೊದಲಿಗೆ ಮಂಗಳೂರು ಸೌತೆಕಾಯಿ ಹುಳಿಯನ್ನು ಮಾಡುವ ವಿಧಾನವನ್ನು ತೋರಿಸ್ತೇನೆ. ಮುಂಚೆ ಒಂದು ಹಾಕಿದ್ದೇನೆ ವಿಡಿಯೋ ಮಾಡಿ, ಅದು ಹಸಿ ಹುಳಿ ಮಾಡುವ ವಿಧಾನ. ಈಗ ಬೇಕಾಗುವ ಸಾಹಿತ್ಯಗಳು: ಇಬ್ಬರಿಗೆ ಅರ್ಧ ಸೌತೆಕಾಯಿ, 4 ಜನರಿಗೆ ಒಂದು ಇಡೀ ಸೌತೆಕಾಯಿ, 4 ಚಮಚದಷ್ಟು ಹುಣಸೆಹಣ್ಣಿನ ನೀರು, ಅರ್ಧ ಚಮಚ ಅರಶಿನ ಪೌಡರ್ MTR, ಸ್ವಲ್ಪ ಬೆಲ್ಲದ ಚೂರುಗಳು ಅಥವಾ 5 ಚಮಚ ಹೊಡಿ ಬೆಲ್ಲ. ಓಕೆ. ಸೌತೆಕಾಯಿಯನ್ನು ನಡುವೆ ಸೀಳಿದ್ದು ಅದರೊಳಗಡೆ ಇರುವ ಬೀಜವನ್ನು ತೆಗೆದುಹಾಕಿ, ಆಮೇಲೆ ಅದನ್ನು ಉದ್ದಕ್ಕೆ 4 ಭಾಗವನ್ನು ಮಾಡಿ ಸೀಳಿ, ಅದನ್ನು ದಪ್ಪಗೆ ಹೋಳನ್ನು ಸಿಪ್ಪೆ ಸಮೇತವಾಗಿ ಮಾಡಿ. ಸಾಮಾನ್ಯವಾಗಿ ಅರ್ಧ ಸೌತೆಕಾಯಿ ಮನೆಯಲ್ಲಿನ ಗಂಡ ಹೆಂಡತಿ ಮತ್ತು 2 ಎಡತರದ ಮಕ್ಕಳಿಗೆ ಬರ್ತದೆ. ಬೇಕೆಂದರೆ 6 ಜನರಿಗೂ ಒದಿಸ್ಬೋದು. ಆಗ ನೀವು ಇಡೀ ಸೌತೆಕಾಯಿಯನ್ನು ಕತ್ತರಿಸಬೇಕಾಗತ್ತೆ ಅನ್ನಿ. ಅದನ್ನು ಒಂದು ಪಾತ್ರಕ್ಕೆ ಹಾಕಿ, ಅದರ ಮೇಲೆ ಹುಣಸೆಹಣ್ಣಿನ ನೀರನ್ನು ಒಂದು 4 ಚಮಚದಷ್ಟು ಹಾಕಿ, ಅದರ ಮೇಲೆ ಬೆಲ್ಲವನ್ನು ಹಾಕಿ, ಪುಡಿಯಾಗಿದ್ದರೆ ದೊಡ್ಡ ಚಮಚದಲ್ಲಿ 4 ಚಮಚವನ್ನು ಹಾಕಿ, ಅದನ್ನು ಹಾಗೆಯೇ ಒಲೆಯ ಮೇಲೆ ಬೇಯಿಸ್ಬೋದು. ಇಲ್ಲ ಅಂದರೆ ನೀವು ಒಂದು ಕುಕ್ಕರಿಗೆ ಹಾಕಿ 1 ವಿಸಿಲ್ ಅಥವಾ 2 ವಿಸಿಲ್ ಮ್ಯಾಕ್ಸಿಮಮ್, ಆಯಿತಾ. ಇಲ್ಲಾಂದರೆ ಅದು ಬೆಂದು ಕರಗಿ ಹೋಗ್ತದೆ, ಆಯಿತಾ. ಆಮೇಲೆ ಕುಕ್ಕರನ್ನು ತಣ್ಣಗಾಗಲು ಬಿಡಿ. ಈಗ ನೀವು ಹೋಳಿಗೆ ಮಸಾಲೆಯನ್ನು ಮಾಡಬೇಕಾಗ್ತದೆ. ಮಸಾಲೆಗೆ ಏನೆಲ್ಲ ಬೇಕು ಅಂದರೆ 4 ಚಮಚ ತೆಂಗಿನೆಣ್ಣೆ ಮೊದಲು ಬಾಣಲಿಗೆ ಹಾಕಿ, 4 ದೊಡ್ಡ ಚಮಚ ಕಡಲೆಬೇಳೆ, ಅದನ್ನು ಆಚೆ ಈಚೆ ಹೊಂದುತ್ತಾ ಇರಿ. 1 ದೊಡ್ಡ ಚಮಚ ಧನಿಯಾ ಬೀಜ, ಕೊತ್ತಂಬರಿ ಬೀಜ, ಧನಿಯಾ ಬೀಜ ಅಂದರೆ ಕೊತ್ತಂಬರಿ ಬೀಜ, 4 ರಿಂದ 5 ಒಣ ಬ್ಯಾಡಗಿ ಮೆಣಸಿನ್ಕಾಯಿ, ಖಾರ ಬೇಕಿದ್ರೆ 3 ಗುಂಟೂರು ಮಿರ್ಚಿ ಹಾಕ್ಬೋದು, ಅರ್ಧ ಕಡಿ ಕಾಯಿ ತುರಿ, 10 ರಿಂದ 15 ಕರಿಬೇವು ಸೊಪ್ಪಿನ ಎಲೆಗಳು, ಅರ್ಧ ಚಮಚ ಮೆಂತೆ, ಹಿಂಗು ಸ್ವಲ್ಪ ಒಗ್ಗರಣೆಗಾಗಿ. ಒಂದು ಸ್ಟೀಲ್ ಬಾಣಲೆಯನ್ನು ತೆಗೆದುಕೊಂಡು ಅದರೊಳಗೆ 4 ದೊಡ್ಡ ಚಮಚ ತೆಂಗಿನೆಣ್ಣೆ ಹಾಕಿ, ಅದಕ್ಕೆ 4 ದೊಡ್ಡ ಚಮಚ ಕಡಲೆಬೇಳೆಯನ್ನು ಹಾಕಿ, ಸಣ್ಣ ಬೆಂಕಿಯಲ್ಲಿ ಒಂದು ಕಾಸ್ತಾ ಇರಬೇಕು. 1 ದೊಡ್ಡ ಚಮಚ ಕೊತ್ತಂಬರಿ ಬೀಜವನ್ನು, ಧನಿಯಾ ಹಾಕಿ ಹೊರಿಯಿರಿ. ಹಾಗೆ ಅರ್ಧ ಚಮಚ ಜೀರಿಗೆಯನ್ನು ಹಾಕಿ, 4 ರಿಂದ 5 ಒಣ ಮೆಣಸಿನಕಾಯಿ ಮತ್ತು ಘಾಟಿ ಮೆಣಸು ನಮ್ಮದು. ಅದ್ರ ಜೊತೆಗೆ ಖಾರ ಬೇಕಿದ್ರೆ 2 ರಿಂದ 3 ಗುಂಟೂರು ಮಿರ್ಚಿ. ಓಕೆ, ಗುಂಟೂರು ಮಿರ್ಚಿ ಅನ್ನು ಹಾಕ್ತೇವೆ. ಓಕೆ, ಅದು ಅಫ್ಕೋರ್ಸ್ ನಿಮ್ಮ ಬಾಯಿ ರುಚಿಯ ಮೇಲೆ ಇರ್ತದಂತೆ. ಇದರೊಂದಿಗೆ ಅರ್ಧ ಚಮಚ ಮೆಂತೆ, 10 ರಿಂದ 15 ಕರಿಬೇವು ಸೊಪ್ಪಿನ ಎಲೆ ಮತ್ತು ಅರ್ಧ ಕಡಿ ಕಾಯಿ ತುರಿಯನ್ನು ಹಾಕಿ ಹೊರಿಯಿರಿ. ಓಕೆ, ಸ್ವಲ್ಪ ಕೆಂಪು ಬಂದರೆ ಉತ್ತಮ. ಕಾಯಿ ತುರಿಯನ್ನು ಕೊನೆಯಲ್ಲಿ ಹಾಕಿದರೆ ಒಳ್ಳೆಯದು. ಓಕೆ, ಆಮೇಲೆ ಎಲ್ಲ ಮಿಕ್ಸ್ಚರನ್ನು ತಣ್ಣಗಾಗಲು ಬಿಟ್ಟು, ತಣ್ಣಗಾದ ಮೇಲೆ ಒಂದು ಮಿಕ್ಸಿಗೆ ಹಾಕಿ ಸಣ್ಣ ಲೋಟದಲ್ಲಿ ನೀರನ್ನು ಹಾಕಿ, ಸ್ವಲ್ಪ ಗಟ್ಟಿಯಾಗಿ ಅರ್ಧ ತರಿಯಾಗಿ ಮಸಾಲೆಯನ್ನು ಅರೆದು ಸೌತೆಕಾಯಿ ಹೋಳಿದ್ದ ಪಾತ್ರಕ್ಕೆ ಸುರಿದು, ಮಿಕ್ಸಿಯನ್ನು ತೊಳೆದ ನೀರನ್ನು ಕೂಡ ಹಾಕಿ, ಆಮೇಲೆ ನಿಮಗೆ ಬೇಕಾಗುವ ಹಾಗೆ ಜನಗಳ ಮೇಲೆ 1 ಇಲ್ಲ 2 ಲೋಟ ನೀರನ್ನು ಹಾಕಿ ಕುದಿಸಿರಿ. ಒಂದು 5 ನಿಮಿಷ ಸಾಕು. ಅದಕ್ಕೆ ಕೊನೆಗೆ ತೆಂಗಿನೆಣ್ಣೆಯ ಹಾಗೂ ಹಿಂಗಿನ ಒಗ್ಗರಣೆ ಹಾಕಿರಿ. ಒಗ್ಗರಣೆಯನ್ನು ಮಾಡುವುದು ಹೇಗೆ ಅಂತ ನಾನಿಲ್ಲಿ ವಿವರಿಸುವುದಿಲ್ಲ. ಅಷ್ಟು ಗೊತ್ತಿಲ್ಲದಿದ್ದರೆ ನೀವು ಅಡುಗೆ ಮನೆಗೆ ಹೋಗುವುದೇ ಬೇಡ ಅಂತ ನಾನು ಹೇಳ್ತೇನೆ. ಕಲಿತ ಮೇಲೆ ನೀವು ಅಡುಗೆ ಮನೆಯನ್ನು ಪ್ರವೇಶಿಸಿರಿ, ಆಯಿತಾ. ಬೇಜಾರು ಬೇಡ, ನಾನು ಇದ್ದ ಹಾಗೆ ಹೇಳುವನು, ಆಯಿತಾ. 25/6/2026 ನಿರ್ಜಲ ಏಕಾದಶಿ, ಡಾಕ್ಟರ್ ಪಿ ಸುರೇಂದ್ರ ಉಪಾಧ್ಯ. ಇವತ್ತಿನ ದಿನ 25/6/2024 ನಮ್ಮ ಪಿತೃಗಳಿಗೆ ತರ್ಪಣವನ್ನು ಬಿಟ್ಟಿದ್ದೇನೆ. ಇನ್ನು ನಿಮ್ಮಲ್ಲಿನ ಗಟ್ಸಿಗೆ ಒಂದು ಔಷಧ. ಗಟ್ಸ್ ಅಂದರೆ ಏನು? ಕರಳು. ಆ ಔಷಧದ ರೀತಿಯಲ್ಲಿ ಇರುತ್ತೆ. ಅದಕ್ಕೆ ಏನು ಮಾಡಬೇಕಂದ್ರೆ, ಬೆಳಗ್ಗೆ ಒಂದು ಲೋಟದಲ್ಲಿ ನೀರಿಗೆ ಬೇಕಿಂಗ್ ಸೋಡಾವನ್ನು ಹಾಕಿ, ಅದರೊಳಗಡೆ ಅರ್ಧ ಕಡಿ ಲಿಂಬೆಹಣ್ಣಿನ ರಸವನ್ನು ಹಿಂಡಿ, ಸ್ವಲ್ಪ ಉಪ್ಪು ಹಾಕಿ, 1 ಚಮಚ ಜೇನುತುಪ್ಪವನ್ನು ಹಾಕಿ ಬರೀ ಹೊಟ್ಟೆಯಲ್ಲಿ ಕುಡಿದ್ರೆ ನಿಮ್ಮ ಇಡೀ ಕರಳು ಕ್ಲಿಯರ್. ಇನ್ನು ಆವಕಾಡೊ ಮತ್ತು ಎಳೆ ಸೌತೆಕಾಯಿಯಿಂದ ಸಿಹಿ ಮೂತ್ರ ಕಾಯಿಲೆಗೆ ರಾಮಬಾಣ. ಆವಕಾಡೊ ಅಂದರೆ ನಿಮ್ಗೆ ಗೊತ್ತಿದೆಯಲ್ಲ, ಅದು ಈಗ ಜೂನ್ ತಿಂಗಳಲ್ಲಿ ಸೀಸನ್ ಫ್ರೂಟ್ ಅಂತ ಕರಿತೇವೆ. ಅದನ್ನು ತೆಗೆದುಕೊಂಡು ಹಣ್ಣಾದ ಮೇಲೆ, ಓಕೆ ನೋಡಿ, ಅದನ್ನು ನಾನು ತೋರಿಸ್ತೇನೆ. ಈಗ ಬಂದು ತೋರಿಸ್ತೇನೆ.
ನೋಡಿ, ಇದು ಅವಕಾಡೊ. ಓಕೆ, ಇದನ್ನು ಕತ್ತರಿಸಿದರೆ ಒಳಗಡೆ ದೊಡ್ಡ ಒಂದು ರೌಂಡ್ ಬೀಜ ಬರ್ತದೆ. ಓಕೆ, ಅದನ್ನು ಏನು ಮಾಡಬೇಕಂದ್ರೆ ಅರ್ಧ ಕಟ್ ಮಾಡಿ, ಹೀಗೆ ಉದ್ದು ಕಟ್ ಮಾಡಿ ಒಳಗಡೆ, ಆಮೇಲೆ ಆ ಬೀಜವನ್ನು ತೆಗೆದು ಹೀಗೆ ಗೀಟ್ 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 ಹಾಕಿ, ಗೀಟ್ 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 ಹಾಕಿ ಚಮಚದ ತೆಗೀರಿ. ಓಕೆ, ಏಲಕ್ಕಿ 10 ನೀವು ಮಾಡಿದರೆ ಒಂದು ಪಾತ್ರೆಗೆ ಹಾಕಿ ಅದರೊಳಗಿಂದ ಎಳೆ ಸೌತೆಕಾಯಿಯನ್ನು ತೆಗೆದುಕೊಂಡು ಸಣ್ಣಗೆ ಕತ್ತರಿಸಿ, ಎಳೆ ಸೌತೆಕಾಯಿ ಸಿಪ್ಪೆ ಎಲ್ಲ ತೆಗೆದು ಅದನ್ನು ಕೂಡ ಸಣ್ಣ ಕತ್ತರಿಸಿ ಪಾತ್ರೆಗೆ ಹಾಕಿ, 1 ಚಮಚ ಚಕ್ಕೆ ಪೌಡರ್ ಅಥವಾ ಸಿನ್ನಮನ್ ಪೌಡರನ್ನು ಹಾಕಿ, ಅರ್ಧ ಸಣ್ಣ ಚಮಚ ಕಾಳು ಮೆಣಸಿನ ಪೌಡರ್ ಹಾಕಿ, ದೊಡ್ಡ ದೆಹಲಿಯ ಕಡಲೆ ಬೇಯಿಸಿದ್ದು ಕೂಡ ಹಾಕಿ, ದೊಡ್ಡ ಕಡಲೆ. ಓಕೆ, ಅದು ಫಸ್ಟ್ ಕ್ಲಾಸ್ ಇರುತ್ತೆ. ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಒಂದು ಹಸಿ ಮೆಣಸಿನ ಚೂರುಗಳನ್ನು ಮಿಕ್ಸ್ ಮಾಡಿ ಉಪ್ಪನ್ನು ತಿಂದಲ್ಲಿ ಸಿಹಿಮೂತ್ರ ಕಾಲಿಗೆ ರಾಮಬಾಣವಾಗ್ತದೆ. ಓಕೆ, ಇದು ಒಂದು ಯಾವುದು ನಿಮಗೆ ಬೆಳಿಗ್ಗಿನ ಒಂದು ಬ್ರೇಕ್ಫಾಸ್ಟಿಗೂ ಆಗ್ತದೆ ಅಂತ ಹೇಳ್ಬೋದು. ಓಕೆ, ಸೊ ಇದನ್ನು ನಾನು 12 ಇದಕ್ಕೆ ಇಡ್ತೇನೆ, 12. ಓಕೆ, ಇದನ್ನು 12. ಎಸ್, ಸ್ವಲ್ಪ ಸಣ್ಣದಾಯ್ತು, ಆಯಿತಾ. ಇನ್ನು ಸೇಬು ಮತ್ತು ಸೌತೆಕಾಯಿ ಸೇರಿಸಿ ಮಾಡಿದ ಪಾನಕ, ಅಂದರೆ ಆ್ಯಪಲ್ ಮತ್ತು ಕೊರಿಯಂಡರ್, ಸೌತೆಕಾಯಿ, ಕಕುಂಬರ್. ಓಕೆ, ಸಿಗ್ತದೆ ಈಗ, ಒಳ್ಳೆ ಬೇಕಾದಷ್ಟು ಸಿಗ್ತದೆ ನಿಮಗೆ. ಅದು ರೀಸೆಟ್ ಬಟನ್ ಇದ್ದ ಹಾಗೆ ದೇಹವನ್ನು ಸಣ್ಣಕ್ಕೆ ಮಾಡ್ತದೆ. ಆಮೇಲೆ ನಿಮ್ಮಲ್ಲಿ ಇರುವ ಚರ್ವಿ ಹೆಚ್ಚಿದ್ರೆ ತೆಗಿತದೆ. ಓಕೆ, ವೆಯ್ಟ್ ಲಾಸ್ ಮಾಡ್ತದೆ. ನಾನು ಒಂದೇ ವಾರದಲ್ಲಿ 84-67 ಇದ್ದದ್ದು 80.1 kg ಬಂದಿರುವೆ. ಅಂದರೆ ನಂಬುವಿರಾ? ಅಂದರೆ ಹೊಟ್ಟೆ ಎಲ್ಲ ಸ್ವಲ್ಪ ಸಣ್ಣ ಫ್ಲ್ಯಾಟ್ ಆಗಿ ಕಾಣಿಸ್ತಾ ಇದೆ. ಈಗ ಇನ್ನೂ ಮಾಡ್ತಾ ಇದ್ದೆ, ಇವತ್ತು ಕೂಡ ಮಾಡಿದ್ದೇನೆ, ಅದನ್ನು ಹೇಳ್ತೇನೆ ಆಮೇಲೆ. ಆ್ಯಪಲನ್ನು ತೆಗೆದುಕೊಂಡು ಅದರ ಸಿಪ್ಪೆಯನ್ನು ತೆಗಿರಿ. ಆಮೇಲೆ ಅದನ್ನು ತುಂಡುಗಳನ್ನಾಗಿ ಮಾಡಿ ಮಿಕ್ಸಿಯಲ್ಲಿ ಹಾಕಿ, ಅದೇ ರೀತಿಯಲ್ಲಿ ಎಳೆ ತಿನ್ನುವ ಸೌತೆಕಾಯನ್ನು ಒಂದು ತೆಗೆದುಕೊಂಡು ಅದನ್ನು ಪೀಸ್ ಮಾಡಿ ಮಿಕ್ಸಿಗೆ ಹಾಕಿ, ಅದಕ್ಕೆ ಶುಂಠಿಯನ್ನು 12-20 ತುಂಡುಗಳನ್ನು ಮಾಡಿ, ಪೆಪ್ಪರ್ ಪೌಡರ್ ಅರ್ಧ ಚಮಚ ಬೆರೆಸಿರಿ. ಅದಕ್ಕೆ ಸಿನ್ನಾಮನ್ ಪೌಡರ್ ಅಥವಾ ಚಕ್ಕೆ ಪೌಡರನ್ನು 1 ಚಮಚ ಹಾಕಿ, ಸ್ವಲ್ಪ ಜೇನುತುಪ್ಪನೂ 1 ದೊಡ್ಡ ಚಮಚ ಹಾಕಿ ಕೊನೆಯಲ್ಲಿ ಮಿಕ್ಸಿಯಲ್ಲಿ ಮಾಡ್ಬೋದು. ಓಕೆ, ಸೊ ಆವಾಗ ಏನಾಗುತ್ತೆ ಅಂದರೆ ಉತ್ತಮ ಹೆಲ್ದಿ ಡ್ರಿಂಕ್ಸ್ ಆಗ್ತದೆ ನಿಮಗೆ. ಅದನ್ನು ಒಂದು ಗ್ಲಾಸಿನಲ್ಲೂ ಇಲ್ಲ ಲೋಟದಲ್ಲೂ ಹಾಕಿ ಬೆಳಿಗ್ಗೆ ಎದ್ದು ಕುಡಿದ್ರೆ, ಅದರ ನಂತರ ಯೋಗ ಅಥವಾ ವಾಕಿಂಗ್ ಮಾಡಿ. ಡಯಾಬಿಟಿಸ್ ಇದ್ದಲ್ಲಿ ನಾರ್ಮಲ್ಲಿಗೆ, ಫಾರ್ ಯುವರ್ ಇನ್ಫಾರ್ಮೇಷನ್, ಅಫ್ಕೋರ್ಸ್ ವಿತ್ ದ ಮೆಡಿಕೇಷನ್, ಬೆಳಿಗ್ಗೆ 2 ಮಾತ್ರೆ ತಗೊಳ್ತೇನೆ, ನಂದು 99ಕ್ಕೆ ಬಂದಿದೆ. ಓಕೆ, ವೆಯ್ಟ್ ಲಾಸ್ ಕೂಡ ನಿಮಗೆ ಹೇಳಿದ್ದೇನೆ. ಸೊ ಇದು ನಿಮಗೆ ಆವಾಗ ಮಾಡಿದರೆ ಕುಡಿದ್ರೂ ಆಗ್ತದೆ, ಅಥವಾ ಡೈಲಿ ಪ್ರಾಕ್ಟೀಸ್ ಮಾಡಿದರೂ ಆಗ್ತದೆ. ಆಮೇಲೆ ಹೋಟೆಲ್ ಚಟ್ನಿ ಮಾಡೋದು ಹೇಗೆ ಅಂತೇಳಿ, 3-4 ಹಸಿಮೆಣಸಿನಕಾಯಿ ಎಣ್ಣೆಯಲ್ಲಿ ಹುರಿಯಿರಿ. ಅದಕ್ಕೆ ಪುದೀನ ಸೊಪ್ಪು 1 ಹಿಡಿ ಮತ್ತು ಕೊತ್ತಂಬರಿ ಸೊಪ್ಪು ಕೂಡ 1 ಹಿಡಿಯನ್ನು ಹಾಕಿ ಚೆನ್ನಾಗಿ ಹುರಿಯಿರಿ. ಅದನ್ನು ಒಂದು ಪ್ಲೇಟಿಗೆ ತೆಗೆದು ಹಾಕಿ. ಅದೇ ಬಾಣಲಿಗೆ ಹುರಿಗಡಲೆ 4 ದೊಡ್ಡ ಚಮಚ, ಹುಣಸೆ ಹಣ್ಣಿನ ನೀರು. ಓಕೆ, ಹುಣಸೆ ಹಣ್ಣಿನ ನೀರು 2 ದೊಡ್ಡ ಚಮಚ ಮತ್ತು 3 ಹಸಿಮೆಣಸಿನಕಾಯಿ ಪ್ಲಸ್ ಶುಂಠಿ, ಕರಿಬೇವಿನ ಸೊಪ್ಪು 15-20, 1/4 ಕಡಿ ಕಾಯಿ ತುರಿ ಎಲ್ಲ ಮಿಕ್ಸಿಯಲ್ಲಿ ಸ್ವಲ್ಪ ನೀರಿನೊಂದಿಗೆ ಅರೆಯಿರಿ. ಕೊನೆಯಲ್ಲಿ ಹುರಿದಂಥ ಪುದೀನ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನಕಾಯಿಯನ್ನು ಹಾಕಿ ಮಿಕ್ಸಿಯನ್ನು ಚಾಲು ಮಾಡಿ. ನಿಮ್ಮ ಹೋಟೆಲ್ ಚಟ್ನಿ ರೆಡಿ. ಬೇಕೆಂದರೆ ನೀವು ತೆಂಗಿನೆಣ್ಣೆ ಒಗ್ಗರಣೆಯನ್ನು ಕೊಡ್ಬೋದು. ಆಹಾ, ಫ್ಯಾಂಟಾಸ್ಟಿಕ್. ಆರೋಗ್ಯ ಪಾನ, ಹೆಲ್ತ್ ಡ್ರಿಂಕ್ಸ್. ಬೇಕಾಗುವ ಸಾಹಿತ್ಯಗಳು: 1 ಸೌತೆಕಾಯಿ ಕುಕುಂಬರ್, 1 ಆ್ಯಪಲ್ ಸೇಬು, 1 ದಾಳಿಂಬರೆ, ಇವತ್ತು ಮಾಡಿದ್ದೆ ನಾನು, ಪ್ರೊಮೊಗ್ರೆನೇಟ್. ಶುಂಠಿ ಸುಮಾರು 15-20 ಸೀಳುಗಳು, ಇವತ್ತು ಸ್ವಲ್ಪ ಶುಂಠಿ ಹಾಕಲಿಕ್ಕೆ ಮರ್ತುಬಿಟ್ಟೆ. ಅರ್ಧ ಚಮಚ ಪೆಪ್ಪರ್ ಪೌಡ್ರು, 1 ದೊಡ್ಡ ಚಮಚ ಜೇನುತುಪ್ಪ, 1 ದೊಡ್ಡ ಚಮಚ ಚಕ್ಕೆ ಪೌಡರ್ ಸಿನ್ನಮನ್, 1 ಚಿಟಿಕೆ ಉಪ್ಪು, 1 ಲಿಂಬೆಹಣ್ಣು. ಮಾಡುವ ವಿಧಾನ: ಮೊದಲಿಗೆ ಸೌತೆಕಾಯಿ ಸಿಪ್ಪೆಯನ್ನು ತೆಗೆಯಿರಿ ಪೀಲರ್ನಿಂದ. ಅದನ್ನು ತುಂಡು ಮಾಡಿ ನಿಮ್ಮ ಮಿಕ್ಸರಿಗೆ ಹಾಕಿ. ಅದೇ ರೀತಿಯಲ್ಲಿ ಸೇಬಿನ ಸಿಪ್ಪೆಯನ್ನು ತೆಗೆದು ತುಂಡು ಮಾಡಿ ಅದನ್ನು ಮಿಕ್ಸರಿಗೆ ಹಾಕಿ. ಓಕೆ, ಮಿಕ್ಸರಿಗೆ ಹಾಕಿ. ಆಮೇಲೆ ಅದೇ ರೀತಿಯಲ್ಲಿ ದಾಳಿಂಬೆ ಹಣ್ಣನ್ನು ಒಡೆದು ಅದರ ಕೆಂಪು ದಾಣವನ್ನು ಮಿಕ್ಸಿಗೆ ಹಾಕಿ. 1 ಚಮಚ ಸಿನ್ನಮನ್ ಪೌಡರ್ ಹಾಕಿ, ಚಿಟಿಕೆ ಉಪ್ಪನ್ನು ಹಾಕಿ, 1 ದೊಡ್ಡ ಚಮಚ ಜೇನುತುಪ್ಪವನ್ನು ಹಾಕಿ. ಈ ಜೇನುತುಪ್ಪ ಎಲ್ಲ ಜ್ಯೂಸ್ ಆದಮೇಲೂ ಕೂಡ ಹಾಕಿ ಕರಡ್ಬೋದು.
2 ಚಮಚ ಹಾಕಿದರೆ ನಿಮಗೆ ಸಿಹಿ ಬರುತ್ತೆ, ಒಳ್ಳೆಯದಾಗ್ತದೆ, ಏನು ತೊಂದರೆ ಇಲ್ಲ. ಲಿಂಬೆ ಹಣ್ಣನ್ನು ಹಿಂಡಿ ಮಿಕ್ಸಿಗೆ ಹಾಕಿ, 1 ಲೋಟ ನೀರನ್ನು ಹಾಕಿ, 1 ಲೋಟ ಈಗ ಹೇಳಿದೆ, ಆಮೇಲೆ ಬೇಕಾದ್ರೆ ಇಬ್ಬರಿಗೆ ಬೇಕಾದ್ರೆ ಒದಿಸ್ಬೋದು, ಏನು ತೊಂದರೆ ಇಲ್ಲ. ಅದನ್ನು ಮಿಕ್ಸಿಯಲ್ಲಿ ಕೊನೆಗೆ ಅದನ್ನು ಸೋಸಿದರೆ ಒಳ್ಳೆಯದು. ಇಲ್ಲಾಂದರೆ ನೀವು ಅದನ್ನು ಕೆಲವರು ಕಚ ಕಚ ಆಗುತ್ತೆ ಅಂತೇಳಿ ಹೇಳ್ತಾರೆ. ಸೊ ಅದನ್ನು ಸೋಸಿದರೆ ಕುಡಿಲಿಕ್ಕೆ ಈಸಿ. ಶುದ್ಧ ಆರೋಗ್ಯ ಪಾನವನ್ನು ನೀವು ಮಾಡಿ, ಆಯಿತಾ? ಆವಾಗ ಸ್ವರ್ಗಕ್ಕೆ 2 ಗೇಣು ಅಂತೇಳಿ ಹೇಳಬೇಕಾಗುತ್ತೆ. ಓಕೆ. ಸೊ ಆಮೇಲೆ ಇನ್ನೊಂದು ಏನಂದರೆ, ಬೇಕಿಂಗ್ ಸೋಡಾ 1 ಬಿಗ್ ಟೀ ಸ್ಪೂನ್, ಪುಟ್ ಇಟ್ ಇನ್ ಎ ಗ್ಲಾಸ್ ಆಫ್ ವಾಟರ್, ಆ್ಯಡ್ 1 ಲೆಮನ್ ಜ್ಯೂಸ್, ಓಕೆ, 1 ಬಿಗ್ ಸ್ಪೂನ್ ಹನಿ ಟು ದ ಗ್ಲಾಸ್, pinch of salt and the mixture. Drink morning empty stomach. This is very good. Okay, it cuts all your guts. Okay. ಸೊ ಇನ್ನೊಂದು ಏನಂದರೆ, ನೀವು ಒಂದು ಸೇಬನ್ನು ತೆಗೆದುಕೊಂಡು ಅದರ ತುಂಡುಗಳನ್ನು ಮಿಕ್ಸಿಗೆ ಹಾಕಿ, ಸೌತೆಕಾಯಿ ತುಂಡುಗಳನ್ನು ಕೂಡ ಮಿಕ್ಸಿಗೆ ಹಾಕಿ, ಅದಕ್ಕೆ 1 ಚಮಚ ಚಕ್ಕೆ ಪೌಡರ್, 1 ಲೀಟರ್ ಇದು ಅರ್ಧ ಚಮಚ ಪೆಪ್ಪರ್ ಪೌಡರ್, 1 ಚಮಚ ಜೇನುತುಪ್ಪ, ಪೆಪ್ಪರ್ ಪೌಡರ್ ಸೇಮ್. ಓಕೆ. ಆಮೇಲೆ 1 ಲೋಟ ನೀರನ್ನು ಹಾಕಿ ಅದನ್ನು ಅರೆಯಿರಿ. ಇದು ನಿಮ್ಮ ಆರೋಗ್ಯವನ್ನು ಕಾಪಾಡುವ ಉತ್ತಮ ಕೆಲಸವನ್ನು ಮಾಡುತ್ತೆ. ಇನ್ನು ಬೆಳಗಿನ ಬ್ರೇಕ್ಫಾಸ್ಟ್ ಒಳ್ಳೆಯದಾಗಬೇಕಾದ್ರೆ ಏನು ಮಾಡಬೇಕು? ನೆಲಗಡಲೆ ಇದೆಯಲ್ಲ, 1 ಮುಷ್ಟಿ ನೆಲಗಡಲೆ ಅಥವಾ 1 ಹಿಡಿ ನೆಲಗಡಲೆ ತಗೊಳ್ಳಿ, ನೀರಿನಲ್ಲಿ ನೆನೆಸಿ, ನೆಕ್ಸ್ಟ್ ಡೇ ನೆಲಗಡಲೆಯ ನೀರನ್ನು ತೆಗೆದು ಅದನ್ನು ಮಿಕ್ಸಿಗೆ ಹಾಕಿ, 1 ಬಾಳೆಹಣ್ಣನ್ನು ಹಾಕಿ, 1 ಲೋಟ ನೀರನ್ನು ಹಾಕಿ, ಸ್ವಲ್ಪ ಗೋಡಂಬಿ ಬೀಜಗಳನ್ನು ಹಾಕಿ 10-20 ಹಾಕಿ ಅರೆಯಿರಿ. ನಿಮ್ಮ ಬ್ರೇಕ್ಫಾಸ್ಟ್ ತಯಾರು. ಓಕೆ. ಒಳ್ಳೆ ಬ್ರೇಕ್ಫಾಸ್ಟ್. ಅದು ಸುಮಾರು 5 ಗಂಟೆಯಿಂದ 6 ಗಂಟೆ. ನಮ್ಮ ಒಬ್ಬರು ದೊಡ್ಡ ಮಟ್ಟದ ಗುರು ಹೇಳಿದಂಥದ್ದು, ಆಯಿತಾ? ಸೊ ಇದು ಒಳ್ಳೆಯದು. ಓಕೆ. ಆರೋಗ್ಯ, ನಿಮ್ಮ ಡಯಾಬಿಟಿಸ್ ಒಂದು ಚೂರು ಇರುವುದಿಲ್ಲ, ಆರೋಗ್ಯಕ್ಕೆ ಭಾಳ ಹೈ ಕ್ಲಾಸ್. ಥ್ಯಾಂಕ್ ಯು ವೆರಿ ಮಚ್.